ನನ್ನ ಕನಸಿನ ಕಾರ್ಖಾನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಂಗಳೂರಿಂದ ಕೋಸ್ಟಲ್ ಟೌನ್ ಕುಂದಾಪುರಕ್ಕೆ ಹೊರಟಿದ್ದು. ನಾನು ಮೊನ್ನೆ ಒಂದು ಶಾರ್ಟ್ ವೀಡಿಯೋ ಹಾಕಿದ್ನಲ್ಲ, ಅದ್ರ ಕಂಟಿನ್ಯೂಷನ್ ವೀಡಿಯೋ ಇದೆ. ಬೆಳಗ್ಗೆ ಬೇಗ ಸ್ಟಾರ್ಟ್ ಆಯಿತು, ಲಾಂಗ್ ಜರ್ನಿ ಅಲ್ಲ, ಸ್ವಲ್ಪ ಟ್ರಾಫಿಕೆಲ್ಲ ಅವಾಯ್ಡ್ ಮಾಡಿ ಬೇಗ ರೀಚ್ ಆಗುವ ಅಂತ. ಸೊ ಆನ್ ದ ವೇ ಹೈವೇನಲ್ಲೇ ಒಂದು ಶ್ರೀ ರತ್ನಂ ಪ್ಯೂರ್ ವೆಜ್ ಅಂತ ಒಂದು ರೆಸ್ಟೋರೆಂಟ್ ಇತ್ತು. ಯಾವಾಗ ಹೋದರೂ ನಾವು ಅಲ್ಲೇ ಬ್ರೇಕ್ಫಾಸ್ಟ್ ಮಾಡೋದು. ಒಳ್ಳೆ ಇರುತ್ತೆ ಬ್ರೇಕ್ಫಾಸ್ಟ್ ಎಲ್ಲ. ಇಡ್ಲಿ ದೋಸೆ ಮತ್ತು ಅದ್ರ ಪಕ್ಕದಲ್ಲಿ ಅಮೃತ್ ಚಾ ಅಂತ ಒಂದು ಸ್ಟಾಲ್ ಇರುತ್ತೆ. ಅಲ್ಲಿ ಗ್ರೀನ್ ಟೀ ಕೊಡುತ್ತೆ. ತುಂಬ ರಿಫ್ರೆಶಿಂಗ್ ಅನಿಸುತ್ತೆ ಗ್ರೀನ್ ಟೀ. ಎಷ್ಟು ಒಳ್ಳೆ ಮಾಡ್ತಾರೆ ಅವರು. ಅದನ್ನು ಕುಡ್ದು ಮತ್ತು ರೋಡ್ ವ್ಯೂ ಎಲ್ಲ ಎಂಜಾಯ್ ಮಾಡ್ತಾ ಹಾಗೆ ಸ್ಟಾರ್ಟ್ ಆಯಿತು. ಫುಲ್ ವ್ಲಾಗ್ ನೋಡಿ, ಒಳ್ಳೆ ಮಜಾ ಬರ್ತದೆ ನಿಮಗೆ. ಸ್ಕಿಪ್ ಮಾಡಿಬಿಡಿ. ನಾನು, ನಮ್ಮವರು, ನನ್ನ ಸೊಸೆ ಮತ್ತು ನಮ್ಮ ಅತ್ತೆ ಮಾವ ಹೊರಟದ್ದು. ಹಾಯ್ ಹೇಳಿ. ಹಾಯ್. ಇದ್ರೆಲ್ಲ ಗೇಮ್. ಓಕೆ, ಇದು ಸ್ವಲ್ಪ ಪಜಲ್ ಟೈಪಾ. ಒಂದು ವಸ್ತು ಇದೆ, ಅದು ನಡೆಯುತ್ತದೆ ಆದರೆ ಕಾಲಿಲ್ಲ. ಅದು ಓಡುತ್ತೆ ಆದರೆ ಕೈಗಳಿಲ್ಲ. ಏ ವೆರಿ ಗುಡ್ ಮಮ್ಮಿ. ಓಕೆ, ಚೆನ್ನಾಗಿ 1 ಪಾಯಿಂಟ್. ಆಮೇಲೆ ನೆಕ್ಸ್ಟ್ ಇನ್ನೊಂದು. ನಿನ್ನದು ಆದರೆ ನೀನು ಬಳಸೋದಕ್ಕಿಂತ ಇತರರು ಹೆಚ್ಚು ಬಳಸುವುದು ಯಾವುದು? ಬಳಸುವುದಂದ್ರೆ ಯೂಸ್ ಮಾಡು ಅಂದ್ರೆ ಅದನ್ನ ಯೂಸ್ ಮಾಡು. ಹಾಂ, ಕರೆಕ್ಟ್. ಐಟಮ್ ನಿನ್ಕಿಂತ ಬೇರೆಯವ್ರು ಹೆಚ್ಚು ಯೂಸ್ ಮಾಡು. ಟ್ರೈ ಮಾಡಿ. ಇಲ್ಲ, ನಾನಿಲ್ಲ. ಇಲ್ಲಿಯಾ ಯೂಸ್ ಮಾಡೋದು ಎಷ್ಟೊತ್ತು ನಮ್ಗೆ ಗೊತ್ತಿಲ್ಲ. ಯೂಸ್ ಅಂತೇಳಿ ಹೇಳಿದ್ರೆ ಅದಕ್ಕೆ ಏನು ಹೇಳ್ತಾರೆ ವಾಪರ್ಸು. ಅವರು ಇವರು ಅಂತೇಳಿ ಹೇಳೋಕೆ ಅದನ್ನ ನಿಮ್ದು ಇದನ್ನ ಹೆಸರು, ನಿನ್ನ ಹೆಸರು ಅವರು. ಓಕೆ, ಬಟ್ ಟ್ರಿಕ್ಕಿ ಕ್ವೆಶನ್ಸ್. ಓಕೆ, 1 kg ಹತ್ತಿ ಮತ್ತು 1 kg ಕಬ್ಬಿಣ, ಯಾವುದು ಜಾಸ್ತಿ ಭಾರ? ಮಮ್ಮಿ ಎಂತ ಟ್ರಿಕ್ ಇದ್ರೆ ಎರಡು ಸೇಮ್ ಎರಡು ಸೇಮ್ ಟ್ರಿಕ್. ವೆರಿ ಗುಡ್. ಸೊ ಇನ್ನೊಂದು ನೆಕ್ಸ್ಟ್ ಕ್ವೆಶನ್. 2 ದೇಶಗಳ ಗಡಿಯಲ್ಲಿ ವಿಮಾನ ಪತನವಾದರೆ ಬಚಾವಾದವ್ರನ್ನು ಎಲ್ಲಿ ಹೂತಾಕ್ತಾರ? ಅರ್ಥ ಇಲ್ಲ. ಅಂದ್ರೆ ಈ ಈಗ ಪ್ಲೇನ್ ಕ್ರ್ಯಾಶ್ ಆದ್ರೆ ಎರಡು ಕಂಟ್ರೀಸ್ ಮಧ್ಯ ಬಾರ್ಡರ್ಗೆ ಈಗ ಬಚಾವಾದವ್ರನ್ನ ಎಲ್ಲ ಎಂತ ಹೇಳ್ತಾರ, ಬರಿ ಮಾಡ್ತಾರೆ. ಬಚಾವ್ ಫಸ್ಟ್ ಆಫ್ ಆಲ್ ಬಚಾವ್ ಆದ್ರಂತ. ಹಾ, ಬಚಾವ್ ಆದ್ರಂತ. ಬಚಾವ್ ಆದ್ರೆ ಅವ್ರ ಮನೆಗೆ ಹೋಗಿ ಮಾಡ್ಕೊಂತ. ವೆರಿ ಗುಡ್. ಇದಕ್ಕೆ ಸ್ವಲ್ಪ ಅಂತೇಳಿ ಹೇಳಿ, ಸ್ವಲ್ಪ ಜನ ಹೆಂಗ್ ಥಿಂಕ್ ಮಾಡ್ತಾರ, ಬಚಾವಾದ್ರೆ ಯಾಕೆ ಹೊತ್ತಾಕ್ತಾರ ಅಂತೇಳಿ ಹೇಳಿ. What comes once in a minute, twice in a moment, but never in 1,000 years? What comes Once in a minute, twice in a moment, but never in 1,000 years. ಯಾವುದಕ್ಕೆ ಲೆಟರ್ ಇರಬೇಕು. ನವಿಲ್ ಇತ್ತಲ್ಲ. It's a letter M. Correct ಹೇಳ್ರಿ. Very good. Good going. Before Mount Everest was discovered, what was the highest mountain in the world? What was the Highest mountain in the world. ಅದೇ ಮೌಂಟ್ ಎವರೆಸ್ಟ್. ಓಹೋ, ಚಾಯ್ ಅಷ್ಟೇ ಕುಡಿಕ ಅಲ್ಲ ಹೋಗ್ತಿಲ್ಲ. NITN. ಇಲ್ಲ ಅಲ್ಲ ಹೋಯ್ಲಿ ನೀವು. ಹಿಂಗೆಲ್ಲ ನಮ್ದು IQ level ಬಹುತ್ ज़्यादा ಇಟ್ಕೊಂಡು. So it's a chai break now. Which word is spelled incorrectly in every dictionary? ಚೂರ ಕುಡಿ. ಇನ್ಕರೆಕ್ಟ್ಲಿ ಅಲ್ಲ. If you drop me, I break. ಅತ್ತೆ, Okay? ಮಾಮ, If you smile at me, I smile back. ಅಜ್ಜಿ, ಮೊಟ್ಟು, ಟಾಟಾ. ನಮ್ದು
If you drop me, I'll break. ಸಾರಿ ಅಂಬು. If you smile at me, I'll smile back. ಅಜ್ಜಿ ಇಲ್ಲ ರೂಮಲ್ಲಿ What am I? ಫೋನಾ? No. ಅದು ಯೂಸ್ ಮಾಡೋದು ಅಂದ್ರೆ ಇದಕ್ಕೆಲ್ಲ ಅಲ್ಲಿ ಯಾರೋ ಹೊರಗೆಲ್ಲ ಹೋಗ್ತೀವಿ ನೋಡಿ. ಕರೆಕ್ಟ್. ಆಲ್ಮೋಸ್ಟ್ ಎಲ್ಲ ಹೇಳ್ರಿ ನೀವು. ವೆರಿ ಗುಡ್. ಮಂಕಿ ಪಿಕಾಕ್ ಎಲ್ಲ ಬಂತು. ಮಮ್ಮಿ ಕೇಳಿ, ಮಮ್ಮಿಯಿಂದ ಆಯ್ಕೆ ಜಾಸ್ತಿ. ಫನ್ ಕ್ವೆಶನ್ಸ್ ಎಲ್ಲ ಆಗಿದ್ಮೇಲೆ ಲಂಚ್ ಸ್ಟಾಪಿಗೆ ಅಂತ ನಿಲ್ಸಿತ್ತು. ಅದು ಶಿವಮೊಗ್ಗನಲ್ಲಿ ಟ್ರೈನ್ ಥೀಮ್ ರೆಸ್ಟೋರೆಂಟ್ ಐಸಿರಿ ಮಲ್ಟಿಪ್ಲೇಸನ್ ರೆಸ್ಟೋರೆಂಟ್ ತುಂಬ ಒಳ್ಳೆ ಇತ್ತು. ಆ್ಯಂಬಿಯನ್ಸ್ ಎಲ್ಲ ಒಳ್ಳೆ ಇತ್ತು, ಊಟ ಎಲ್ಲ ಒಳ್ಳೆ ಇತ್ತು. ಯಾರಾದರೂ ಶಿವಮೊಗ್ಗ ರೂಟ್ ಮೇಲಿಂದ ಹೋಗಿದ್ರೆ ಆ ರೆಸ್ಟೋರೆಂಟ್ನ ವಿಸಿಟ್ ಮಾಡಿ, ಖಂಡಿತ ನಿಮ್ಗೆ ಒಳ್ಳೆ ಇಷ್ಟ ಆಯ್ತು. ಅಲ್ಲಿ ನಾವು ಹೋಗಿ ಸ್ಟಾರ್ಟರ್ಸ್ ಮತ್ತು ಮಟನ್ ಬಿರಿಯಾನಿ ಎಲ್ಲ ಆರ್ಡ್ರ್ ಮಾಡಿತ್ತು. ಡ್ರಮ್ಸ್ ಆಫ್ ಹೆವೆನ್ ತುಂಬ, ಮಟನ್ ಅಂತೂ ತುಂಬ ಸಾಫ್ಟ್ ಇದ್ದಿತ್ತು. ಕ್ವಾಲಿಟಿ ಆಫ್ ದ ಫುಡ್ ಇಸ್ ಟೂ ಗುಡ್. ಓಕೆ. ಆ್ಯಂಡ್ ಲಾಸ್ಟಿಗೆ ಒಂದು ಡೆಸರ್ಟ್ ಇರ್ಕ ನಾವು ಎಲ್ಲಿಗೆ ಹೋದ್ರು. ಸೊ ಗಡ್ಬಡ್ ಒಂದು ಆರ್ಡರ್ ಮಾಡಿ ಎಲ್ಲರೂ ಶೇರ್ ಮಾಡಿ ತಿಂದು ಆಮೇಲೆ ಮತ್ತೆ ಸ್ಟಾರ್ಟ್ ಆಯಿತು. ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಇತ್ತು, ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಿದ್ದೆ. ಅಷ್ಟು ಲಾಂಗ್ ಜರ್ನಿ ಇದ್ದರೂ ಗೊತ್ತಾಗ್ತಿಲ್ಲ, ಯಾಕಂದ್ರೆ ನಮ್ಮವ್ರು ಹಂಗೆ ಡ್ರೈವ್ ಮಾಡ್ತಾರೆ. ಸ್ವಲ್ಪ ಒಳ್ಳೆ ಅನಿಸುತ್ತೆ ಅವರು ಡ್ರೈವ್ ಮಾಡಿದ್ರೆ. ಸೊ ನೋಡೋಷ್ಟರಲ್ಲೇ ನಮ್ಮ ಊರು ಬಂತು. ಫ್ಲೈಓವರ್ ನೋಡ್ರೆ ಗೊತ್ತಾಗ್ತಿತ್ತಲ್ಲ, ಕುಂದಾಪುರ ರೀಚ್ ಆಯಿತು. ಸೊ ರೀಚ್ ಆಗಿ ಇವಾಗ ಚೆಕ್ ಇನ್ ಮಾಡಿದ್ವಿ ಹೋಟೆಲ್ನಲ್ಲಿ. ಅದರಲ್ಲಿ ನನಗೆ ಗೊತ್ತಿಲ್ಲ. ಹೌದು. ಎಸ್. ಸೊ ನೈಟ್ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಬೆಳಗ್ಗೆ ಮಾರ್ನಿಂಗ್ ಬೇಗ ಫ್ರೆಶ್ ಆಗಿ ಇವ್ರ ಮನೆದು ಬಂದೆಗೆ ಪೂಜೆ ಇಟ್ಕೊಂಡಿದ್ದು ನಾವು ಅಲ್ಲಿಗೆ ಬಂದಿತ್ತು. ಉಪ್ಪಿನ ಕುದ್ರನಲ್ಲಿ ಅದು ತಬೇಲದು ಅಜ್ಜಿ ಮನೆ. ಅಜ್ಜಿ ಮನೆ. ಈಗ ಮನೆಯಿಂದ ಹಿಂಗೆ ಆಚೆಗೆ ಎಕ್ಸಿಟ್. ಆ್ಯಕ್ಚುಲಿ ಶುರುದಾಗ ಹಾಗೆ ಬತ್ತಿದ್ರು. ಈಗ ಹಿಂದೆ ರೋಡ್ ಐತಲ್ಲ. ಈಗ ಇದು ಲೋಟ ಹೊಡಿತ್ತು ಗುಡ್ಡು. ಹೌದು, ಲೋಟ ಅಡ್ಜಿತ್ತು. ಮೊನ್ನೆ ಶಾರ್ಟ್ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿದವರಿಗೆ, ಲೈಕ್ ಮಾಡಿದವರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್. ಕಮೆಂಟ್ ಮಾಡಿ ನಿಮಗೆ ಏನೆಲ್ಲ ವೀಡಿಯೋಸ್ ಬೇಕು, ಯಾವ ಥರ ವೀಡಿಯೋಸ್ ಬೇಕು ಅಂತ ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.